ನಮಸ್ಕಾರ. ರಾಜಕೀಯದಲ್ಲಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸ್ತಾ ಇದೆ ಈ ಮೀಸಲಾತಿ ಹೋರಾಟ. ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡದಿದ್ರೆ ಆಯಾ ಸಮುದಾಯದ ನಾಯಕರಿಗೆ ಮುಂದೆ ಕಾದಿದೆಯಾ ಶಾಕ್. ದಿಲ್ಲಿಗೆ ದಶಕೋಟ ಕಿಚ್ಚು ಹಬ್ಬಿದೆ. ಇದರಿಂದ ಸಿಎಂ ಹಾದಿ ಅಗ್ನಿಪಥವಾಯ್ತಾ? ಈಶ್ವರಪ್ಪ ಕುರುಬ ಬ್ರಹ್ಮಾಸ್ತ್ರ, ಸಿದ್ದು ಕಂಬಳಿ ಕದನ ಫಿಕ್ಸಾ? ಮೂರು ಪಕ್ಷಕ್ಕೂ ಮೀಸಲಾತಿ ಬಿಸಿ, ಕೈ ಕೊಟ್ರೆ ಎಲೆಕ್ಷನ್ ನಲ್ಲಿ ಗುನ್ನ. ಇದು ಈ ಹೊತ್ತಿನ ಫೋಕಸ್ 18. ಕೊಟ್ರೆ ವರ, ಬಿಟ್ರೆ ಶಾಪ. ನಾನು ಸೌಮ್ಯ ಮಳಲಿ. ದಿಲ್ಲಿಗೆ ದಶಕೋಟ ಕಿಚ್ಚು, ಸಿಎಂ ಹಾದಿ ಅಗ್ನಿಪಥವಾಯ್ತಾ? ಈಶ್ವರಪ್ಪ ಕುರುಬ ಬ್ರಹ್ಮಾಸ್ತ್ರ, ಸಿದ್ದು ಕಂಬಳಿ ಕದನ ಫಿಕ್ಸಾ? ಮೂರು ಪಕ್ಷಕ್ಕೂ ಮೀಸಲಾತಿ ಬಿಸಿ, ಕೈ ಕೊಟ್ರೆ ಎಲೆಕ್ಷನ್ ನಲ್ಲಿ ಗುನ್ನ. ಮೀಸಲಾತಿ 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 ಈಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಿರೋ ಮಾತಿದು. ಇದೇ ಮೀಸಲಾತಿ ಪದವೇ ಈಗ ಸರ್ಕಾರ ಮತ್ತು ಸಿಎಂರನ್ನ ಸುಳಿಯಲ್ಲಿ ಸಿಲುಕಿಸಿದೆ. ಇತ್ತ ಉಗಳಲು ಆಗದ ನುಂಗಲು ಆಗದ ಪರಿಸ್ಥಿತಿಗೆ ತಂದಿದೆ. ಮೀಸಲಾತಿ ಬಿಕ್ಕಟ್ಟು ಕೇವಲ ಬಿಜೆಪಿಗೆ ಮಾತ್ರವಲ್ಲ, ಮೂರು ಪಕ್ಷಗಳಿಗೂ ಬಿಡಿಸಲಾರದ ಕಗ್ಗಂಟಾಗ್ಬಿಟ್ಟಿದೆ. ಇರೋ ಬರೋ ಜಾತಿಗಳೆಲ್ಲ ನಮಗೂ ಮೀಸಲಾತಿ ಬೇಕು, ನಮಗೂ ರಿಸರ್ವೇಶನ್ ಬೇಕು ಅಂತ ಬಿಗಿಪಟ್ಟು ಹಿಡಿದು ಕುಳಿತಿವೆ. ಅದರಲ್ಲೂ ಆಯಾ ಸಮುದಾಯದ ಸ್ವಾಮೀಜಿಗಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೇನೆ ಡೆಡ್ ಲೈನ್ ಕೊಡ್ತಿದ್ದಾರೆ. ಕೊಟ್ರೆ ವರ, ಬಿಟ್ರೆ ಶಾಪ ಅಂತಿದ್ದಾರೆ ಶ್ರೀಗಳು. ವರದಿಯನ್ನ ತರಿಸ್ಕೊಂಡು ಹೋದ್ರೆ ಅನಿವಾರ್ಯವಾಗಿ ವಿಧಾನಸೌಧಕ್ಕೆ ನಾವು ಮುಖ್ಯ ಆಗ್ತೀವಿ. ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಎಲ್ಲವನ್ನ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಯಡಿಯೂರಪ್ಪನವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಎಲ್ಲೇ ಒಂದ್ ಕಡೆ ಅವರ ಬುದ್ಧಿ ಸ್ಥಿಮಿತದಿಂದ, ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ. ನಮ್ಮ ಮೀಸಲಾತಿನ ಸರ್ಕಾರ ಘೋಷಣೆ ಮಾಡಿ ಹೋದ್ರೆ ನಾನೇನಾದ್ರು ಸತ್ರೆ ಯಾವುದೋ ಒಬ್ಬ ಮುಖ್ಯಮಂತ್ರಿಗಳ ಖುಷಿಗಾಗಿ ಮಾಡುವಂತ ಹೋರಾಟ ಅಲ್ಲ. ದಿಲ್ಲಿಯಲ್ಲಿ ದಶಕೋಟದ ಕಿಚ್ಚು ಹೊತ್ತುಕೊಂಡಿದೆ. ಇದರಿಂದ ಸಿಎಂ ಹಾದಿ ಅಗ್ನಿಪಥವಾಯ್ತಾ? ಈಶ್ವರಪ್ಪ ಬ್ರಹ್ಮಾಸ್ತ್ರ, ಸಿದ್ದು ಕಂಬಳಿ ಕದನ ಫಿಕ್ಸ್ ಆಗಿ ಹೋಗುತ್ತಾ? ಈ ಮೀಸಲಾತಿ ಮೂರು ಪಕ್ಷಗಳಿಗೂ ಪೀಕಲಾಟ ತಂದಿಟ್ಟಿದೆ. ಮೂರು ಪಕ್ಷಗಳು ರಿಸರ್ವೇಶನ್ ರಿಂಗ್ ನಲ್ಲಿ ಸಿಲುಕಿ ಒದ್ದಾಡ್ತಿದೆ. ಅದರಲ್ಲೂ ಸ್ವಾಮೀಜಿಗಳು ಹೂಡಿರೋ ಮೀಸಲಾತಿ ಅಸ್ತ್ರ ಸರ್ಕಾರವನ್ನಂತೂ ಇನ್ನಿಲ್ಲದಂತೆ ಹಿಂಡಿ ಹಿಪ್ಪೆ ಮಾಡಿದೆ. ಮೀಸಲಾತಿ ವಿಚಾರ ಸರ್ಕಾರದ ಪಾಲಿಗೆ ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ. ಒಂದು ಜಾತಿ ಬೇಡಿಕೆ ಮುಗಿತು ಅನ್ನೋ ಹಾಗಿಲ್ಲ, ಮತ್ತೊಂದು ಜಾತಿ ತಮಗೂ ರಿಸರ್ವೇಶನ್ ಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಬಿಡುತ್ತೆ. ಹೀಗೆ ನಮಗೂ ಮೀಸಲಾತಿ ಬೇಕು, ನಮಗೆ ರಿಸರ್ವೇಶನ್ ಪ್ರಮಾಣ ಹೆಚ್ಚು ಮಾಡಿ ಅಂತ ಇಲ್ಲಿವರೆಗೂ ಸುಮಾರು 10 ಜಾತಿಗಳು ಸರ್ಕಾರಕ್ಕೆ ದುಂಬಾಲು ಬಿದ್ದಿವೆ. ಇದೇ ಮೀಸಲಾತಿ ಜ್ವಾಲೆ ಬಿಎಸ್ವೈರನ್ನಂತೂ ಇನ್ನಿಲ್ಲದಂತೆ ಸುಡುತ್ತಿದೆ. ಮೀಸಲಾತಿ ಅನ್ನೋದು ಸಿಎಂಗೆ ತಂತಿ ಮೇಲಿನ ನಡಿಗೆಯಾಗಿದೆ. ಪ್ರಬಲ ಸಮುದಾಯಗಳ ಮೀಸಲಾತಿ ಕಿಚ್ಚು ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಸಮುದಾಯದ ಮೀಸಲಾತಿ ಹೋರಾಟ ಬಿಎಸ್ವೈಗೆ ನುಂಗಲಾರದ ತುತ್ತಾಗಿದೆ. ಎಸ್ಟಿ ಮೀಸಲಾತಿಗಾಗಿ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸಿದ ಕುರುಬ ಸಮುದಾಯ ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿತು. ಇದರ ಮನವಿಯನ್ನ ಸರ್ಕಾರ ಸ್ವೀಕರಿಸಿದ್ದು ಆಯಿತು. ಅಲ್ಲದೆ ದಾವಣಗೆರೆಯ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಸಮುದಾಯ ಸಿಎಂ ಎದುರಿಗೆ ಬೇಡಿಕೆ ಮಂಡಿಸಿತ್ತು. ವಾಲ್ಮೀಕಿ ಶ್ರೀಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಸಾಯುವ ಎಚ್ಚರಿಕೆ ಕೂಡ ಕೊಟ್ಟರು. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಆಯ್ತು, ನಿಮ್ಮ ಸಮಾಜಕ್ಕೂ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು ಆಗಿದೆ. ಆದರೆ ಮೀಸಲಾತಿ ಕಿಚ್ಚು ಇಷ್ಟಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಪಂಚಮಸಾಲಿ ಸಮುದಾಯ ಕೂಡ ಸರ್ಕಾರಕ್ಕೆ ದೊಡ್ಡ ಶಾಕ್ ಕೊಡೋಕೆ ಮುಂದಾಗಿದೆ. ಫೆಬ್ರವರಿ 21ಕ್ಕೆ ಬೆಂಗಳೂರಿನಲ್ಲಿ ಪಂಚಮಸಾಲಿ ಸಮಾವೇಶ. ಕೂಡಲ ಸಂಗಮದಿಂದ ಪಾದಯಾತ್ರೆ ನಡೆಸಿರುವ ಕುರುಬ ಸಮುದಾಯ ಬೆಂಗಳೂರಿಗೆ ದಂಡೆತ್ತಿ ಹೊರಟಿದೆ. ಈ ಪಾದಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವ ಜಯಮೃತ್ಯುಂಜಯ ಸ್ವಾಮೀಜಿ ಈಗಾಗಲೇ ಹಲವು ಬಾರಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಆದಷ್ಟು ಬೇಗ ವರದಿ ತರಿಸಿಕೊಂಡು ಅಧ್ಯಯನ ಮಾಡಿ ಅಂತ ಆಗ್ರಹಿಸಿದ್ದಾರೆ ಕೂಡ. ಸದ್ಯ ತುಮಕೂರಿನಲ್ಲಿರೋ ಪಾದಯಾತ್ರೆ ಇದೇ ಫೆಬ್ರವರಿ 18ಕ್ಕೆ ಬೆಂಗಳೂರಿಗೆ ತಲುಪಲಿದೆ.
ತುಮಕೂರಿನಲ್ಲಿ ಬುಧವಾರ ರಾತ್ರಿ ನಡೆದ ಸಭೆಯಲ್ಲಿ ಫೆಬ್ರವರಿ 21ಕ್ಕೆ ಬೃಹತ್ ಸಮಾವೇಶ ನಡೆಸುವುದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಸಮಾವೇಶಕ್ಕೆ 10 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್, ನಿರಾಣಿ, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಪ್ರಮುಖ ನಾಯಕರು ಪಾಲ್ಗೊಂಡಿದ್ರು. ಈ ಸಭೆಯ ನಂತರ ಮಾತನಾಡಿದ ಜಯಮೃತ್ಯುಂಜಯ ಸ್ವಾಮೀಜಿ, ಬೆಂಗಳೂರಿನಲ್ಲಿ ಸಮಾವೇಶ ಅಂತ್ಯವಾಗೋದ್ರೊಳಗೆ ಸಿಎಂ ಬಿಎಸ್ವೈ ಮೀಸಲಾತಿ ಕಲ್ಪಿಸಿ ಆದೇಶಿಸಬೇಕು, ಇಲ್ಲವಾದರೆ ಪ್ರತಿದಿನ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಫೆಬ್ರವರಿ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪಂಚಲಕ್ಷ ಹೆಜ್ಜೆಗಳ ಐತಿಹಾಸಿಕ ಬೃಹತ್ ಪಾದಯಾತ್ರೆಯ ಒಂದು ಬೃಹತ್ ಸಮಾವೇಶವನ್ನು ಸಹ ಬೆಂಗಳೂರಿನ ನಂದಿ ಗ್ರೌಂಡ್ನಲ್ಲಿ ಅಂದರೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದ ಆ ನಿವೇಶನದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾವೇಶಕ್ಕೆ ನಿನ್ನೆ ನಾವು ನಿರ್ಧಾರ ಮಾಡಲಾಗಿದೆ. ಅದಾದ ನಂತರ ಅಷ್ಟರೊಳಗೂ ನಮಗೇನಾದ್ರು ಮೀಸಲಾತಿ ಹಕ್ಕೊತ್ತಾಯದ ಬಗ್ಗೆ ಏನಾದರೂ ಸರ್ಕಾರದ ಒಂದು ಪೂರ್ಣವಾಗಿರ್ತಕ್ಕಂಥ ಸ್ಪಂದನೆ ಸಿಗದೇ ಇದ್ದಾಗ ನಾವು ಅಲ್ಲಿಂದ ಮತ್ತೆ ನಂದಿ ಗ್ರೌಂಡ್ನಿಂದ ನಾವೆಲ್ಲ ಮತ್ತೆ ಪಾದಯಾತ್ರೆ ಮೂಲಕವಾಗಿ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡುವಂಥದ್ದು ತೀರ್ಮಾನ ಮಾಡಲಾಗಿದೆ. ಹೋರಾಟ ನಿರಂತರ ಎಂದು ಗುಡುಗಿದ ಜಯಮೃತ್ಯುಂಜಯ ಸ್ವಾಮೀಜಿ, ಸಮಾವೇಶ ಸುಮ್ಮನೆ ಆಗಲ್ಲ, ಹೋರಾಟ ನಿರಂತರ ಅಂತ ಮತ್ತೊಮ್ಮೆ ತುಮಕೂರಿನ ಪಾದಯಾತ್ರೆಯಲ್ಲಿ ಗುಡುಗಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಆ ಧರಣಿ ಸತ್ಯಾಗ್ರಹವನ್ನು ಫೆಬ್ರವರಿ 1ನೇ ತಾರೀಕಿಂದ ಬಜೆಟ್ ಅಧಿವೇಶನ ಬರೋವರೆಗೂ ನಿರಂತರ ಧರಣಿ ಸತ್ಯಾಗ್ರಹ, ಬಜೆಟ್ ಅಧಿವೇಶನ ಶುರು ಆದಮೇಲೆ ಅಮಾನಾಂತರ ಉಪವಾಸ ಸತ್ಯಾಗ್ರಹ ಮಾಡಲು ನಿನ್ನೆ ಸಭೆ ಸಂಪೂರ್ಣವಾಗಿರ್ತಕ್ಕಂಥ ತೀರ್ಮಾನ ಮಾಡಲಾಗಿದೆ. ಬಹಳಷ್ಟು ಜನರಿಗೆ ಏನಾಗಿದೆ, ಸಮಾವೇಶವನ್ನು ಅಷ್ಟೇ ಮಾಡ್ತಾ ತಿಳ್ಕೊಂಡಿದ್ದಾರೆ. ಇಲ್ಲೆಲ್ಲ ಬೆಳಗ್ಗೆ ಸಮಾವೇಶ, ಸಂಜೆ ಧರಣಿ ಸತ್ಯಾಗ್ರಹ, ಅದು ನಿರಂತರ ಧರಣಿ ಸತ್ಯಾಗ್ರಹ. ದಿಲ್ಲಿಯಲ್ಲಿ ಕಿಚ್ಚು ಹತ್ತಿಸಿದ ರಾಜ್ಯ ಮೀಸಲಾತಿ ಹೋರಾಟ. ಮೀಸಲಾತಿ ಹೋರಾಟಕ್ಕೆ ಬಿಜೆಪಿಯಲ್ಲೇ ಕೇಳಿಬಂತು ಅಪಸ್ವರ. ಈ ಜಾತಿ ಮೀಸಲಾತಿ ಹೋರಾಟ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಬಿಜೆಪಿಗೆ ಭಾರಿ ಮುಜುಗರ ತಂದಿದೆ. ರಾಜ್ಯದಲ್ಲಿನ ಕೋಟಾ ಕದನ ದಿಲ್ಲಿಯಲ್ಲೂ ಭಾರಿ ಸದ್ದು ಮಾಡಿತು. ಫೆಬ್ರವರಿ 10ಕ್ಕೆ ದಿಲ್ಲಿಯಲ್ಲಿ ನಡೆದ ಸಂಸದರ ಸಭೆಯಲ್ಲಿ ಇದೇ ವಿಚಾರವೇ ಚರ್ಚೆಯಾಯಿತು. ಮೀಸಲಾತಿ ಬಗ್ಗೆ ನಿಲುವು ಸ್ಪಷ್ಟಪಡಿಸುವಂತೆ ಸಂಸದರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಎನ್ನಲಾಗ್ತಿದೆ. ಬಿಜೆಪಿಯಿಂದಲೇ ಮೀಸಲಾತಿ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಿದೆ. ಸಚಿವರೇ ಮೀಸಲಾತಿ ವಿವಾದ ಸೃಷ್ಟಿಸುತ್ತಿದ್ದಾರೆ, ತಮ್ಮ ಸಮುದಾಯದವರನ್ನ ಎತ್ತಿ ಕಟ್ತಿದ್ದಾರೆ. ಮೀಸಲಾತಿ ವಿಚಾರವನ್ನು ಬಗೆಹರಿಸದಿದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಲಿದೆ. ನಾಯಕರು ಮಧ್ಯ ಪ್ರವೇಶಿಸಿ ಈ ಬಿಕ್ಕಟ್ಟಿಗೆ ಅಂತ್ಯ ಹಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಎಲ್ ಸಂತೋಷ್ ಮಧ್ಯ ಪ್ರವೇಶಕ್ಕೆ ಎಂಪಿಗಳು ಒತ್ತಡ ಹಾಕಿದ್ದಾರೆ. ಹಾಗೆ ನಿಗಮ ಮಂಡಳಿಗಳ ರಚನೆ ಬಗ್ಗೆಯೂ ಆಕ್ಷೇಪ ವ್ಯಕ್ತಪಡಿಸಿದ ಕೆಲ ಸಂಸದರು, ಇದರಿಂದಲೇ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಎಲ್ಲಾ ಜಾತಿಗಳು ನಿಗಮ ಮಂಡಳಿ ಕೇಳುವಂತಾಗ್ಬಿಟ್ಟಿದೆ ಅಂತ ಸಂಸದರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಂತ ಹೇಳಲಾಗುತ್ತೆ. ಸಚಿವರ ವಿರುದ್ಧ ಸ್ವಪಕ್ಷದ ನಾಯಕರೇ ಗರಂ. ಮೀಸಲಾತಿ ಹೋರಾಟದ ನಾಯಕತ್ವ ವಹಿಸಿಕೊಂಡಿರೋರೇ ಈಗ ಪಕ್ಷಕ್ಕೆ ಸೆರಗಿನ ಕೆಂಡವಾದ್ರ ಅನ್ನೋ ಪ್ರಶ್ನೆಗಳು ಮೂಡ್ತಿವೆ. ಮೀಸಲಾತಿ ಪರ ಹೋರಾಡ್ತಿರೋ ಸಚಿವರ ವಿರುದ್ಧವೇ ಈಗ ಬೇಸರ ವ್ಯಕ್ತವಾಗ್ತಿದೆ. ಬಿಜೆಪಿಯ ಹಿರಿಯ ನಾಯಕರುಗಳೇ ಸಚಿವರ ಹೋರಾಟದ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಮೀಸಲಾತಿ ಹೋರಾಟ ಸಂಬಂಧ ಸಚಿವರ ಕಾರ್ಯವೈಖರಿಗೆ ಕೇಂದ್ರ ಸಚಿವ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಅರ್ಹತೆ ಇಲ್ಲದವರು ಮೀಸಲಾತಿ ಕೇಳುವುದು ರಾಜಕೀಯ ನಾಟಕ ಅಂತ ಹೇಳಿದ್ರು. ಯಾವುದೋ ಒಂದು ಸಮುದಾಯ ಬೇಡಿಕೆಗಳನ್ನು ನೀಡುವುದರಲ್ಲಿ ತೊಂದರೆ ಇಲ್ಲ. ಜವಾಬ್ದಾರಿ ಇದ್ದವರು, ಅದನ್ನು ಅಧಿಕಾರದಲ್ಲಿ ಇದ್ದವರು ನಾವು ಅದರ ಹಿಂದೆ ಹೋಗುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳುವಂಥ ನನ್ನ ಅಭಿಪ್ರಾಯ. ಚಾಮರಾಜನಗರದಿಂದ ಭಾರಿ ದೊಡ್ಡ ಸಮುದಾಯ ಇಲ್ಲೇ ಬಂದು ಕೂತ್ಕೊಂಡಿದ್ದರು. ಪ್ರತಾಪ್ ಸಿಂಹರು 1 ತಿಂಗಳ ಕಾಲ ನಾವೆಲ್ಲ ಅದರ ಹಿಂದೆ ಬಿದ್ದು ಎಲ್ಲ ಓಡಾಟ ಮಾಡಿ ಅದನ್ನು ಮಾಡುವಂಥದ್ದನ್ನು ಮಾಡಿದೆವು. ಅರ್ಹತೆ ಇರುವವರು ಕೇಳಬೇಕು. ಬೆಂಬಲ ವ್ಯಕ್ತಪಡಿಸುವುದು ದೊಡ್ಡ ಸಂಗತಿ ಅಲ್ಲ. ನನ್ನಲ್ಲಿ ಒಬ್ಬರು ಬಂದಾಗ ನಮಗೆ ನಮ್ಮದರಲ್ಲಿ ಹಿಂಗಿದೆ, ನೀವೇನಾದ್ರು ಮಾಡಬೇಕು ಸರ್ ಅಂತ ಹೇಳಿದಾಗ ಆಯ್ತು ಇದನ್ನು ನೋಡೋಣ ಅಂತ ಹೇಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ. ಆದರೆ ಪ್ರಚೋದನೆಗಳನ್ನು ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಮಾಡಬಾರ್ದು. ಇನ್ನೊಂದು ಕಡೆ ದಿಲ್ಲಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಜಗದೀಶ್ ಶೆಟ್ಟರ್, ಈ ರೀತಿಯ ಹೋರಾಟಗಳಿಂದ ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಈಗ ಅವರು ಬೇಡಿಕೆಗಳಿಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿನ ರೂಲಿಂಗ್ಸ್ಗಳಿದ್ದಾವೆ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಇದೆ ಇದರಲ್ಲಿ ಮತ್ತು ಹಿಂದುಳಿದ ವರ್ಗದ ಆಯೋಗ ಅನ್ನುವಂಥದ್ದು ಇದೆ. ಇವೆಲ್ಲವನ್ನು ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಸರ್ಕಾರಗಳು ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ. ಈಗ ಅದು ಯೂನಿಯನ್ ಇದೆ ಅಂಥೇಳಿ ಅವರು ಆ ಬೇಡಿಕೆಗಳಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟ ಅಥವಾ ಗೊಂದಲಗಳು ಇವೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರಲ್ವಾ? ಬೀಳ್ತದೆ, ಡೆಫಿನೆಟ್ಲಿ ಬೀಳ್ತದೆ. ಹಾಗಾಗಿ ಯೋಗ್ಯವಾದಂಥ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ.
ವಾಲ್ಮೀಕಿ ಸಮುದಾಯ ಈಗಾಗಲೇ ಬೃಹತ್ ಸಮಾವೇಶ ಮೂಲಕ ತನ್ನ ಶಕ್ತಿ ಪ್ರದರ್ಶಿಸಿದೆ. ಅಷ್ಟೇ ಅಲ್ಲ, ಮಾರ್ಚ್ 9ರೊಳಗೆ ತಮ್ಮ ಸಮುದಾಯಕ್ಕೆ 7.5% ಮೀಸಲಾತಿ ನೀಡಬೇಕು ಅನ್ನೋ ಡೆಡ್ಲೈನ್ ಕೂಡ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಾಲ್ಮೀಕಿ ಸಮುದಾಯದ ಮುಖಂಡ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ, ಸಿಎಂ ಹುಟ್ಟು ಹೋರಾಟಗಾರರು ಇದನ್ನ ಸಮರ್ಥವಾಗಿ ನಿಭಾಯಿಸುತ್ತಾರೆ ಎಂದಿದ್ದಾರೆ. ನೋಡ್ರಿ, ಯಡಿಯೂರಪ್ಪನವರು ಹುಟ್ಟು ಹೋರಾಟಗಾರರು. ಇಂಥ ಹೋರಾಟಗಾರರು ಯಾವ ಬೆದರುವಂತ ಮನುಷ್ಯಲ್ಲ. ಅವ್ರು ಸಮರ್ಥವಾಗಿ ಅದನ್ನ ನಿಭಾಯಿಸ್ತಾರೆ. ನೋಡಿ ಕೊಡ್ಲಿ, ಅವ್ರು ನೋಡಿ ಅವ್ರ ಸಮಾಜ ಒತ್ತಡ ಕೊಡೋದಂತ ತಪ್ಪಲ್ಲ. ಅವರ ಸಮಾಜದ ಒತ್ತಡ ಡೆಡ್ಲೈನ್ ಕೊಡ್ತಾರೆ. ಆದರೆ ಶೀಘ್ರವಾಗಿ ನಮ್ಮ ಮುಖ್ಯಮಂತ್ರಿಯವರು ಅದು ಸಮರ್ಥವಾಗಿ ನಿಭಾಯಿಸಿ ಸರಿಪಡಿಸ್ತಾರೆ. ಹಳೆ ಟಗರುಗಳ ನಡುವೆ ಮಾತಿನ ಭರಾಟೆ. ಈಶ್ವರಪ್ಪ ಸಿದ್ದರಾಮಯ್ಯ ನಡುವೆ ಪರಸ್ಪರ ಕೆಸರೆರ ಚಾಟ. ಕುರುಬ ಮೀಸಲಾತಿ ಹೋರಾಟದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ಕುಲಶಾಸ್ತ್ರ ಅಧ್ಯಯನದ ವರದಿ ಇನ್ನೂ ಬಂದಿಲ್ಲ, ಈಶ್ವರಪ್ಪ ರಾಜಕೀಯವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕುರುಬರನ್ನ ಎಷ್ಟಿಗೆ ಸೇರಿಸಬಾರ್ದು ಅಂತ ನಾನೆಲ್ಲೂ ಹೇಳಿಲ್ಲ. RSSನವರು ಕುಮ್ಮಕ್ಕು ಕೊಟ್ಟುಕೊಂಡು ಅದನ್ನು ಈಶ್ವರಪ್ಪನ ಎತ್ಕಟ್ಟಿ ಮಾಡಿಸ್ತಾ ಇದ್ದಾರೆ. ಐ ಆಮ್ ನಾಟ್ ಫಾರ್ ಪಾಲಿಟಿಕ್ಸ್. ಈಶ್ವರಪ್ಪನಿಗೆ ಒಪ್ಪಿಸ್ಬೇಕು ನಾನು ಏನೇನು ಮಾಡಿದ್ದೀನಿ ಅಂತ ಈ ರಾಜ್ಯ ಜನರಿಗೆ ಒಪ್ಪಿಸ್ತಾ ಇದ್ದೀನಿ. ಒಪ್ಸೋದು ನಾನು, ಈಶ್ವರಪ್ಪನಿಗಲ್ಲ. ಹೂ ಇಸ್ ಈಶ್ವರಪ್ಪ? ಐ ಡೋಂಟ್ ಕೇರ್ ಈಶ್ವರಪ್ಪ ವಾಟ್ ಈ ಸೇಸ್. ಸಿದ್ದರಾಮಯ್ಯ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಂತೆ ಈ ಕಡೆ ಈಶ್ವರಪ್ಪ ಕೂಡ ಸಿದ್ದು ವಿರುದ್ಧ ಗುಡುಗಿದ್ರು. ಸಿದ್ದರಾಮಯ್ಯಗೆ ಕಿರಿಕಿರಿ ಆಗ್ತಿದೆ ಅಂತ ಅವರ ಕಾಲೆಳೆದ್ರು. ಲಕ್ಷ ಸಂಖ್ಯೆಯಲ್ಲಿ ಅವರೇ ರೊಟ್ಟಿಗಳು ಕಟ್ಕೊಂಡು ಬಂದು, ಅವರೇ ಊಟ ತಯಾರು ಮಾಡ್ಕೊಂಡು ಬಂದು, ಅವರೇ ಸ್ವಂತ ದುಡ್ಡಲ್ಲಿ ಬಸ್ ಗಿಸಲ್ಲಿ ಹಾಕ್ಕೊಂಡು ಬಂದು ಇಷ್ಟು ಯಶಸ್ವಿ ಆದಂಥ ಸಮಾವೇಶ ಆದ ನಂತರ ಅವ್ರಿಗೆ ಯಾಕೋ ಯಶಸ್ವಿ ಆಗಿದ್ದು ಸ್ವಲ್ಪ ಅವ್ರಿಗೆ ಕಿರಿಕಿರಿ ಆಗ್ತಾಯಿದೆ. ನಾನು ಇಲ್ದೇನೆ, ಸಿದ್ದರಾಮಯ್ಯ ಇಲ್ದೇನೆ ಹಿಂಗೆ ಲಕ್ಷ ಕುರುಬರು ಸೇರ್ತಾರೆ ಅಂತ ಕಲ್ಪನೆ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಕಿರಿಕಿರಿ ಆಗಿ ಈಗ ತಲಾ ಒಂದು ಮಾತಾಡ್ತಾರೆ. ಅಹಿಂದ ಚಾಪ್ಟರ್ 2ಗೆ ಚಾಲನೆ ಕೊಡ್ತಾರಾ ಸಿದ್ದರಾಮಯ್ಯ? ಇನ್ನೊಂದು ಕಡೆ ರಾಜ್ಯದಲ್ಲಿ ಅಹಿಂದ ಚಾಪ್ಟರ್ 2 ಶುರುವಾಗುತ್ತಾ ಅನ್ನೋ ಗುಸುಗುಸು ಶುರುವಾಗಿದೆ. ಯಾಕಂದ್ರೆ ಈ ಬಾರಿ ಅಹಿಂದ ಅಲ್ಲ, ಹಿಂದ ಸಂಘಟನೆ ಅಗತ್ಯವಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಯಾರು ದಲಿತರಾಗ್ಲಿ ಹಿಂದುಳಿದವರಾಗ್ಲಿ ಯಾರಿಗೂ ಮೀಸಲಾತಿ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ. ಮೀಸಲಾತಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು. ಕಾನ್ಸ್ಟಿಟ್ಯೂಷನ್ ಮೀಸಲಾತಿ ಹಿಂದುಳಿದ ಜನಾಂಗದವರಿಗೆ ಕೊಡಬೇಕು. ಆ ಥರ ಯಾವ ಜಾತಿಯವರಿದ್ದಾರೆ ಅವರು ಕೊಡ್ಲಿ, ನಮ್ದೇನು ತಕರಾರಿಲ್ಲ. ಹಿಂದುಳಿದ ಮತ್ತು ದಲಿತರ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಗೌಪ್ಯತೆ ಮುಂದುವರಿಸಿದ್ದಾರೆ. ಈಶ್ವರಪ್ಪ ಕುರುಬ ಬ್ರಹ್ಮಾಸ್ತ್ರ ಹೊಡೆದ್ರೆ ಸಿದ್ದು ಕಂಬಳಿ ಕದನ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಸಿದ್ದು ಅಹಿಂದ ಹೆಸರಿನ ಹಳೆ ಆಯುಧಕ್ಕೆ ಸಾಣೆ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಅಹಿಂದದಿಂದ ಮಾಯವಾಗಿದ್ದೇಕೆ? ಸಿದ್ದು ಮೇನ್ ಟಾರ್ಗೆಟ್ ಯಾರು? ಹಿಂದ ಹೆಸರಿನಲ್ಲಿ ಯಾರಿಗೆ ಡಿಚ್ಚಿ ಕೊಡೋಕೆ ಮುಂದಾಯ್ತು ಟಗರು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಜಾತಿ ಮೀಸಲಾತಿ ಹೋರಾಟದ ಅಖಾಡಕ್ಕೆ ಸಿದ್ದರಾಮಯ್ಯ ಕೂಡ ಇಳಿದಿದ್ದಾರೆ. ಹಾಗಾದ್ರೆ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಯ್ತಾ? 2023ರ ಸಮರಕ್ಕೆ 2013ರ ಅಸ್ತ್ರ ಹೂಡ್ತಾರ ಕಾಂಗ್ರೆಸ್ ಕಲಿ? ಜನರ ಮತವನ್ನ ಸೆಳೆಯೋಕೆ ಸಿದ್ದು ಮಾಡಿದ ಮೆಗಾ ಪ್ಲಾನ್ ಯಾವುದು? ಈ ಬಗ್ಗೆ ಹೇಳ್ತೀವಿ ನೋಡಿ. ಕುರುಬ ಸಮುದಾಯಕ್ಕೆ ಮೀಸಲಾತಿಗೆ ಆಗ್ರಹಿಸಿ ನಡೆದ ಬೃಹತ್ ರ್ಯಾಲಿಗೆ ಪ್ರತಿಯಾಗಿ ಮತ್ತೊಂದು ರ್ಯಾಲಿ ನಡೆಸೋದಕ್ಕೆ ಸಿದ್ದು ಸಿದ್ಧತೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಿಂದಲೇ ಕುರುಬ ಸಮಾವೇಶದಿಂದ ಅವರು ಅಂತರ ಕಾಯ್ದುಕೊಂಡಿದ್ರು. ಇದಕ್ಕೆ ಪ್ರತಿಯಾಗಿ ಹಿಂದ ಸಮುದಾಯವನ್ನ ಸೇರಿಸಿ ಸಮಾವೇಶ ಮಾಡಲು ಸಿದ್ಧತೆ ಆರಂಭಿಸಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಯಾವುದೇ ಹಿಂದ ಸಮಾವೇಶ ನಡೆಸಲ್ಲ ಅಂತ ಕಾಂಗ್ರೆಸ್ ಯಾವತ್ತಿಗೂ ಹಿಂದುಳಿದವರ ಪರವಾಗಿಯೇ ಇದೆ, ಹೋರಾಟದ ಅವಶ್ಯಕತೆ ಇಲ್ಲ ಅಂದ್ರು. ಅಹಿಂದ ಸಮಾವೇಶ ಚರ್ಚೆ ನಾವು ಮಾಡಿಲ್ಲ ಎಲ್ಲೂ. ಕಾಂಗ್ರೆಸ್ಸೇ ಅಹಿಂದ ಪರ ಇರೋದಲ್ವಾ? ಬಿಜೆಪಿ ಸಾಮಾಜಿಕ ನ್ಯಾಯದ ಪರ ಇರೋ ಪಕ್ಷ ಅಲ್ಲ. ಅವ್ರ ಇತಿಹಾಸ ನೋಡಿ, ಯಾವಾಗಲೂ ಮೀಸಲಾತಿನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಪಕ್ಷ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕೆಂದು ನಡೀತಿರೋ ಹೋರಾಟದ ಸಾರಥ್ಯವನ್ನ ಈಶ್ವರಪ್ಪ ವಹಿಸಿಕೊಂಡಿದ್ದಾರೆ. ಸಮಾವೇಶದಿಂದ ಹಿಡಿದು ಪಾದಯಾತ್ರೆ ಎಲ್ಲದರಲ್ಲೂ ಈಶ್ವರಪ್ಪನವರ ನಾಯಕತ್ವವೇ ಎದ್ದು ಕಾಣ್ತಿತ್ತು. ಇದರ ಹಿಂದೆ ಈಶ್ವರಪ್ಪ ಕುರುಬ ಸಮಾಜದ ನಾಯಕರಾಗೋದ್ರ ಜೊತೆಗೆ ಸಿಎಂ ಹುದ್ದೆ ಮೇಲೂ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಈ ಹಿಂದೆಯೂ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಹುಟ್ಟು ಹಾಕೋದ್ರ ಮೂಲಕ ಪರ್ಯಾಯ ನಾಯಕ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದ್ರು. ಇದರ ಬೆನ್ನಲ್ಲೇ ಈಶ್ವರಪ್ಪನವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಉಪ್ಪಾರ ಸಮುದಾಯ ಸ್ವಾಮೀಜಿ ಹೇಳಿದ್ದಾರೆ.
ಈಶ್ವರಪ್ಪ ಸಿಎಂ ಆದ್ರೆ ನಮ್ಮೆಲ್ಲ ಹಿಂದುಳಿದ ವರ್ಗಗಳಿಗೆ, ಶೋಷಿತ ಸಮುದಾಯಗಳಿಗೆ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಕುರುಬ ಸಮುದಾಯಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ಈಶ್ವರಪ್ಪ ವಿಫಲವಾದರೆ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಸಿದ್ದರಾಮಯ್ಯ ಸಿದ್ಧವಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಕುರುಬ ಸದಸ್ಯರನ್ನ ಸನ್ಮಾನಿಸುವುದರ ಮೂಲಕ ನಾನು ಕುರುಬ ಸಮುದಾಯದೊಂದಿಗೆ ಇದ್ದೇನೆ ಎನ್ನುವ ಮೆಸೇಜ್ ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಬಲ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಶ್ವರಪ್ಪ ಕುರುಬರಿಗೆ ಮೀಸಲಾತಿ ಕೊಡಿಸೋದ್ರಲ್ಲಿ ವಿಫಲವಾಗಿದ್ದಾರೆ ಅನ್ನೋ ಅಸ್ತ್ರ ಹೂಡೋ ಮೂಲಕ ಸಿದ್ದರಾಮಯ್ಯ ಕುರುಬರ ಮತ ಗಳಿಸಲು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾತಿದೆ. ಈಶ್ವರಪ್ಪ ಒಂದ್ ವೇಳೆ ಕೊಟ್ಟ ಮಾತು ತಪ್ಪಿದ್ರೆ ಅವರಿಗೆ ಮತ ಹಾಕೋ ಜನ ಕಾಂಗ್ರೆಸ್ ಕಡೆಗೆ ವಾಲಿದ್ರೂ ವಾಲಬಹುದು. ಇದನ್ನೇ ಬಳಸಿಕೊಳ್ಳಲು ಟಗರು ಸಿದ್ದು ಮುಂದಾಗಿದ್ದಾರೆ ಅನ್ನೋ ಮಾತಿದೆ. ಈ ಜಾತಿ ಕದನದಲ್ಲಿ ದಳಪತಿಗಳು ಕೂಡ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. 2023ರ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರೋ ದಳ ಪಾಳೆಯ ಅಹಿಂದ ಮತಗಳನ್ನ ಸೆಳೆಯಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. 2023ರ ವಿಧಾನಸಭಾ ಚುನಾವಣೆ ಜೆಡಿಎಸ್ಗೆ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿ ಇದೆ. ಹಾಗಾಗಿ ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಅಹಿಂದ ಮತಗಳನ್ನ ಸೆಳೆಯಲು ದಳಪತಿಗಳು ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಮತಬೇಟೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೇಳ್ತೀವಿ ನೋಡಿ. ಜಾತ್ಯತೀತ ಪಕ್ಷವಾಗಿರುವ ಜೆಡಿಎಸ್ ಕೂಡ ಅಹಿಂದ ಮತಗಳನ್ನ ಸೆಳೆಯಲು ತನ್ನದೇ ಆದ ಗೇಮ್ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಜೆಡಿಎಸ್ ತನ್ನ ಜಾನರ್ ಬಿಟ್ಟು ಅಹಿಂದ ಮತಗಳನ್ನ ಸೆಳೆಯಲು ಪ್ಲಾನ್ ಮಾಡಿದೆ. ಆಯಾ ಜಿಲ್ಲಾವಾರು ಅಹಿಂದ ಸಮುದಾಯದ ನಾಯಕರಿಗೆ ಹೆಚ್ಚು ಮಣೆ ಹಾಕೋದು, ಅವರಿಗೇನೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ನೀಡುವುದು, ಹಾಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ತಮ್ಮ ಸರ್ಕಾರ ಇದ್ದಾಗ ಈ ಹಿಂದೆ ಅಹಿಂದ ಸಮಾಜಕ್ಕಾಗಿ ಯಾವೆಲ್ಲ ರೀತಿಯ ಯೋಜನೆ ಸ್ಕೀಮ್ಗಳನ್ನ ಜಾರಿಗೆ ತಂದಿತ್ತು ಅಂತ ಜನರಿಗೆ ಮನವರಿಕೆ ಮಾಡುವುದು ದಳಪತಿಗಳ ಪ್ಲಾನ್ ಆಗಿದೆ. ಹಾಗೆ ರಾಜ್ಯದಲ್ಲಿ ಯಾವ ಜಿಲ್ಲೆ ತಾಲೂಕುಗಳಲ್ಲಿ ಹೆಚ್ಚೆಚ್ಚು ಅಹಿಂದ ಸಮುದಾಯದವರಿದ್ದಾರೋ ಅಲ್ಲೆಲ್ಲ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳುವುದು, ಕಂದಾಯ ಸಮಾವೇಶವನ್ನು ನಡೆಸುವುದು, ಹಾಗೆ ಇದರ ಜೊತೆಗೆ ಜೆಡಿಎಸ್ ಮಾಡ್ತಿರೋ ಮತ್ತೊಂದು ದೊಡ್ಡ ಗೇಮ್ ಪ್ಲಾನ್ ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಅತೃಪ್ತ ಅಹಿಂದ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವುದು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಡೆಗಣಿಸಲ್ಪಟ್ಟಿರೋ ಸಿಎಂ ಇಬ್ರಾಹಿಂರನ್ನ ತಮ್ಮ ಪಕ್ಷಕ್ಕೆ ಕರೆದುಕೊಳ್ಳಲು ಕುಮಾರಸ್ವಾಮಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜಾತಿ ಮೀಸಲಾತಿ ಹೋರಾಟ ಕೇವಲ ಬಿಜೆಪಿಗೆ ಮಾತ್ರವಲ್ಲ, ಮೂರು ಪಕ್ಷಗಳಿಗೂ ಒಂದು ರೀತಿ ಚಾಟಿ ಏಟು ಬೀಸಿದ ರೀತಿ ಕಾಣ್ತಿದೆ. ಹಾಗಾಗಿ ತಮ್ಮ ಪಕ್ಷಗಳನ್ನ ತಮ್ಮ ನಾಯಕತ್ವವನ್ನ ಉಳಿಸಿಕೊಳ್ಳಲು ದಿಗ್ಗಜರು ಹೆಣಗಾಡುತ್ತಿದ್ದಾರೆ. ಇನ್ನೊಂದು ಕಡೆ ರಾಜಕಾರಣಿಗಳ ಹಿಂದೆ ನಿಂತಿದ್ದ ಸ್ವಾಮೀಜಿಗಳು ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸರ್ಕಾರಕ್ಕಂತೂ ಡೆಡ್ಲೈನ್ ಮೇಲೆ ಡೆಡ್ಲೈನ್, ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಿದ್ದಾರೆ ಶ್ರೀಗಳು. ಹೊಟ್ಟೆವರ ಬಿಟ್ರೆ ಶಾಪ ಅಂತ ಗುಡುತ್ತಿದ್ದಾರೆ. ಮೀಸಲಾತಿ ಕದನ ಮೂರೂ ಪಕ್ಷಗಳಿಗೂ ಒಂದ್ ರೀತಿ ವಾರ್ನಿಂಗ್ ಕೊಡೋ ರೀತಿ ಇದೆ. ಇದೇ ಕಾರಣಕ್ಕೆ ಸೂಕ್ಷ್ಮವಾಗಿ ಯೋಚಿಸಿ ಹೆಜ್ಜೆ ಇಡೋಕೆ ನಿರ್ಧರಿಸಿದೆ ಮೂರು ಪಕ್ಷಗಳು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.